ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಡೋರ್ ಮ್ಯಾಟ್ ಹಾಕೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಹೊಸ ಡಿಸೈನಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಹಾಕೊಬೋದು, ತುಂಬ ಈಸಿಯಾಗಿ ಹಾಕೊಬೋದು. ನೋಡಿ, ಈ ರೀತಿ ಬರುತ್ತೆ ಡಿಸೈನು. ಹೇಗೆ ಹಾಕೋದು ಅನ್ನೋದನ್ನು ನೋಡೋಣ ಬನ್ನಿ. ತುಂಬ ಸಿಂಪಲ್ಲಾಗಿ ಹಾಕೊಬೋದು. ಇದನ್ನು ಕೂಡ ನಾನು ಸ್ಯಾರಿಲೇ ಹಾಕ್ತಾ ಇರೋದು. ನೋಡಿ, ಮೊದಲಿಗೆ ನನಗೆ ಕ್ರೋಶ ಬೇಕಾಗುತ್ತೆ. ಕ್ರೋಶದ ಜೊತೆಗೆ ಕಟ್ಟರು ಹಾಗೆ ಕತ್ರಿ, ಈ ಮೂರಿದ್ರೆ ಸಾಕು. ಮತ್ತು ಕಟ್ ಮಾಡಿಟ್ಕೊಂಡಿರೋವಂಥ ಸೀರೆ. ನೋಡಿ, ಈ ರೀತಿ ನಾನು ಉಂಡೆ ಮಾಡಿಟ್ಕೊಂಡಿದ್ದೀನಿ ಸುತ್ತಿ. ಈ ರೀತಿ ಮೊದಲನೇದಾಗಿ ಒಂದು ನಾಟ್ ಹಾಕ್ಕೊಬೇಕಾಗುತ್ತೆ. ಈ ರೀತಿ ನೋಡಿ, ವಿಡಿಯೋದಲ್ಲಿ ನಾನು ಹೇಗೆ ತೋರಿಸ್ತಾ ಇದ್ದೀನಲ್ವ, ಅದೇ ರೀತಿ ಹಾಕ್ಕೊಳ್ಳಿ. ಆ ರೀತಿ ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ಹಾಕ್ಕೊಳ್ತಾ ಹೋಗ್ಬೋದು. ನೋಡಿ, ಈ ರೀತಿ ಹೋಲ್ ಮಾಡಿಕೊಂಡು ಕ್ರೋಶ ನೀಡಲ್ನ ಒಳಗಡೆಯಿಂದ ಈ ರೀತಿ ಹೊರಗೆ ತಗೊಂಬಂದು 2 ಚೈನ್ ಹಾಕ್ಕೊಬೇಕಾಗುತ್ತೆ. ಮೊದಲನೇದಾಗಿ ಈ ರೀತಿ 2 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ನೀಡಲ್ ಮೇಲೆ ಮತ್ತೆ ದಾರ ಸುತ್ತಕೊಂಡು ಎರಡರಲ್ಲೊಂದು ಮಾಡಿ ಕಂಬ ಹಾಕ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಕಂಬ ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಈ 2 ಚೈನು ಕೂಡ ನಾವು ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಅದಾದಮೇಲೆ 2 ಚೈನ್ ಹಾಕ್ಕೊಳ್ಳಿ. ನೋಡಿ, ಈ ರೀತಿ 2 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಹೋಲಿಗೆ ಹೋಗಿ ದಾರ ತಂದು ಎರಡರಲ್ಲೊಂದು ಮಾಡಬೇಕಾಗತ್ತೆ. ನೀಡಲ್ ಮೇಲೆ ಮೂರು ಇರುತ್ತೆ ದಾರ, ಅದರೊಳಗೆ ಎರಡರಲ್ಲೊಂದು ಮಾಡಿ ಮತ್ತೆ ಎರಡರಲ್ಲೊಂದು ಮಾಡಬೇಕಾಗತ್ತೆ. ಮತ್ತು ನೀಡಲ್ ಮೇಲೆ ಮತ್ತೆ ದಾರ ಸುತ್ತಕೊಂಡು ಹೋಲೊಳಗಿಂದ ಹೋಗಿ ದಾರ ತಂದು ಎರಡರಲ್ಲೊಂದು ಮಾಡಿ ಇನ್ನೊಂದು ಕಂಬ ಮಾಡ್ಕೊಬೇಕಾಗತ್ತೆ. ನೋಡಿ, ತುಂಬ ಈಸಿಯಾಗಿ ಹಾಕ್ಕೊಬೋದು. ಇದು 6 ಮೂಲೆ ಬರೋ ಥರ ಬರುತ್ತೆ. ತುಂಬ ಈಸಿಯಾಗಿ ಹಾಕ್ಕೊಬೋದು. ಇಷ್ಟೇ, ಸಿಂಪಲಾಗಿ ಹಾಕ್ಕೊತ ಹೋಗ್ಬೇಕು. ಒಟ್ಟಿನಲ್ಲಿ 6 ಹೋಲ್ ಬರೋ ಥರ ಮಾಡ್ಕೊಬೇಕಷ್ಟೆ. ನೋಡಿ, ಮತ್ತೆ 2 ಚೈನ್ ಹಾಕ್ಕೊಂಡ್ರೆ ನೀಡಲ್ ಮೇಲೆ ಮತ್ತೆ ದಾರ ಸುತ್ತಕೊಂಡು ಮತ್ತೆ ಎರಡರಲ್ಲೊಂದು ಮಾಡ್ಕೊಬೇಕಾಗತ್ತೆ. ತುಂಬ ಸಿಂಪಲಾಗಿ ಹಾಕ್ಕೊಬೋದು, ಹೆವಿ ಅನ್ಸಲ್ಲ. ನೀಟಾಗಿ ತೋರಿಸೋದನ್ನು ಕರೆಕ್ಟಾಗಿ ಮಾಡ್ಕೊತ ಹೋದರೆ ಈಸಿಯಾಗಿ ಹಾಕ್ಕೊಬೋದು. ನೋಡಿ, ಈ ರೀತಿ ಮತ್ತು ಈ ರೀತಿ ಏನಾದರೂ ದಾರ ಬಂತು ಅನ್ನೋದಾದರೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಿ. ಅದೆಲ್ಲ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಈ ರೀತಿ ಕಟ್ಟರ್ ಯೂಸ್ ಮಾಡಿ ಅದನ್ನೆಲ್ಲ ಕೂಡ ಕಟ್ ಮಾಡಿ ತೆಗೆದುಬಿಡಿ. ನೋಡಿ, ಈ ರೀತಿ ಹಾಕ್ಕೊತ ಹೋಗಬೇಕು. ತುಂಬ ಈಸಿಯಾಗಿ ಹಾಕ್ಕೊಬೋದು. ಓಲ್ಡ್ ಸ್ಯಾರೀಸ್ ಏನೇ ಇದ್ದರೂ ಕೂಡ. ನೋಡಿ, ಇನ್ನು ಪ್ಲೇನ್ ಸ್ಯಾರೀಸ್ ಏನಾದರೂ ಬಂತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಆಗ ಓಲ್ಡ್ ಸ್ಯಾರಿನೇ ಒಂದು ಹಾಕ್ಕೊಂಡು ಮತ್ತು ಬಾರ್ಡರ್ನ ಇನ್ನೊಂದು ಥರ ಮತ್ತೆ ಹಾಕ್ಕೊಬೋದು. ಅದರೊಳಗೆ ಇನ್ನೂ ಕ್ರಿಯೇಟಿವ್ ಆಗಿ ಮಾಡ್ಕೊಬೋದು. ಬಟ್ ಇದು ಆ ರೀತಿ ಇಲ್ಲ, ಎಲ್ಲ ಕೂಡ ಒಂದೇ ರೀತಿ ಇದೆ. ಸೊ ಅದರಿಂದ ಸುಮ್ಮನೆ ಸಿಂಪಲ್ಲಾಗಿ ಹಾಕ್ಕೊತ ಹೋಗ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಹಾಕ್ಕೊಂಡು ಹೋಗ್ಬೋದು. ನೋಡಿ, ಈ ರೀತಿ ಕೊನೆಗೆ ಬಂದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಮೊದಲಿಗೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಲ್ಲ, 2 ಚೈನ್ ಹಾಕ್ಕೊಂಡು ಒಂದು ಕಂಬ ಮಾಡ್ಕೊಂಡ್ವಲ್ಲ, ಆ ಕಂಬದಿಂದ ದಾರ ತಂದು ಈ ರೀತಿ ಹಾಕ್ಕೊಬೇಕಾಗತ್ತೆ. ಇಷ್ಟೇ. ನೋಡಿ, ಬೇಕಾದ್ರೆ ನೋಡಿ ಆ ಹೋಲ್ ಎಷ್ಟಿದೆಯಲ್ಲ ಅದು 6 ಹೋಲ್ ಬಂದಿರಬೇಕು. ಆ ಥರ 6 ಹೋಲ್ ಬಂದಿದ್ದರೆ ನಾವು ಹಾಕಿರೋದು ಸರಿ ಇದೆ. ಮತ್ತು ಮೇಲ್ಗಡೆ 2 ಚೈನ್ ಹಾಕ್ಕೊಂಡು ಒಂದು ಕಂಬ ಕ್ರಿಯೇಟ್ ಮಾಡಿಕೊಂಡು ಮತ್ತು ಕಂಬದ ಮೇಲೆ ಕಂಬ ಬರಬೇಕು. ಆ ರೀತಿ ಹಾಕ್ಕೊತ ಹೋಗ್ಬೇಕು. ಇನ್ಮೇಲೆ ಕಂಬದ ಮೇಲೆ ಕಂಬ ಬರಬೇಕು. ಹೋಲ್ ಬಂದಾಗ ಹೋಲ್ ಒಳಗಡೆಯಿಂದ ನಾವು ಕಂಬ ಮಾಡ್ಕೊಬೇಕು. ಅದಾದಮೇಲೆ 2 ಚೈನ್ ಹಾಕ್ಕೊಬೇಕು. ನೋಡಿ, ಅದಾದಮೇಲೆ 2 ಚೈನ್ ಹಾಕ್ಕೊಬೇಕು. ಮತ್ತು ಅದೇ ಹೋಲಲ್ಲೇ ಇನ್ನೊಂದು ಕಂಬನ ಹಾಕ್ಕೊಬೇಕಾಗತ್ತೆ. ನೋಡಿ, ಈ ರೀತಿ. ಇದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಕಂಬ ಇರುತ್ತೆ ನೋಡಿ. ಮತ್ತು ಕಂಬದ ಮೇಲೆ ಕಂಬ ಹಾಕ್ಕೊಳ್ಳಿ. ಹೋಲ್ ಬಂದಾಗ ಮಾತ್ರ ಫಸ್ಟಿಗೆ ಹೋಲಿಂದ ಒಂದು ಕಂಬ ಮಾಡ್ಕೊತೀರ. ಅದಾದಮೇಲೆ 2 ಚೈನ್ ಹಾಕ್ಕೊತೀರ. ಮತ್ತು ಅದೇ ಹೋಲಲ್ಲೇ ಇನ್ನೊಂದು ಕಂಬ ಕ್ರಿಯೇಟ್ ಮಾಡಿ ಮತ್ತು ಹಾಕ್ಕೊತ ಹೋಗೋದಷ್ಟೇ. ಕಂಬದ ಮೇಲೆ ಕಂಬ ಬರಬೇಕು, ಅದಂತೂ ನೋಡ್ಕೊಳ್ಳಿ. ಇನ್ನೂ ದೊಡ್ಡದಾಗ್ತಾ ಕಂಬದ ಮೇಲೆ ಕಂಬ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. 3, 4, 5 ಈ ರೀತಿ ಕ್ರಿಯೇಟ್ ಮಾಡ್ಕೊತ ಹೋಗಬೇಕು. ಹೋಲ್ ಬಂದಾಗ ಮಾತ್ರ ಹೋಲ್ ಒಳಗಿಂದ ಹೋಗಿ ಒಂದು ಕಂಬ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಮತ್ತು ಅದೇ ಹೋಲಿಂದ ಇನ್ನೊಂದು ಕಂಬನ ಕ್ರಿಯೇಟ್ ಮಾಡ್ಕೊಬೇಕು. ಅಷ್ಟೇ ಟ್ರಿಕ್ಸ್, ಇದ್ರೊಳಗೆ ಇನ್ನೇನೂ ಇಲ್ಲ. ಮತ್ತು ಇನ್ನು ಸುತ್ತ ಹಾಕ್ಕೊತಾ ಇರ್ತೀವಲ್ಲ, ನೀಟಾಗಿ ಕಂಬದ ಮೇಲೆ ಕಂಬ ಬಂದರೆ ಮುಗೀತು. ಎಷ್ಟು ದೊಡ್ಡದಾಗಿ ಬೇಕಾದರೂ ಹಾಕ್ಕೊಬೋದು. 2 ಸೀರೆನೂ ಕೂಡ ಯೂಸ್ ಮಾಡ್ಕೊಬೋದು. ನಾನು ಇಲ್ಲಿ ಬರೀ ಒಂದೇ ಸೀರೆಯಲ್ಲೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ.
ಒಂದೇನು ಅಂದರೆ ಟೈಟಾಗಿ ಹಾಕ್ಕೋಬೇಡಿ. ಟೈಟಾಗಿ ಹಾಕ್ಕೊಂಡ್ರೆ ಒಂಥರ ಸ್ಟಿಫಾಗಿ ಒಂಥರ ಟೋಪಿ ಆದಂಗೆ ಆಗ್ಬಿಡುತ್ತೆ, ನೀಟಾಗಿ ಬರೋದಿಲ್ಲ. ಟೈಟಾಗಿ ಹಾಕ್ಕೋಬೇಡಿ ಅಷ್ಟೇ, ಸ್ವಲ್ಪ ಲೂಸಾಗಿ ಹಾಕ್ಕೊತ ಹೋಗಿ. ನೋಡಿ ಇಷ್ಟೇ, ತುಂಬ ಈಸಿಯಾಗಿ ಹಾಕ್ಕೊತ ಹೋಗ್ಬೋದು. ಮತ್ತು ನೋಡಿ ಮುಗೀತೀಗ ಎರಡನೇ ರೌಂಡ್ ಕೂಡ. ಈಗ ಮತ್ತೆ ಎರಡು ಕಂಬ ಅಲ್ಲ, 2 ಚೈನ್ ಹಾಕ್ಕೊಬೇಕಾಗತ್ತೆ. ಮತ್ತು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕ್ಕೆ 2 ಚೈನ್ ಹಾಕ್ಕೊತೀರ. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಕಂಬದ ಮೇಲೆ ಒಂದು ಕಂಬ ಮಾಡ್ಕೊತೀರ. ಇದೇ ರೀತಿ ರಿಪೀಟ್ ಮಾಡ್ಕೊತ ಹೋಗೋದು ಅಷ್ಟೇ. ತುಂಬ ಈಸಿಯಾಗಿ ಹಾಕ್ಕೊಬೋದು. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸೀರೆ ಕಟ್ ಮಾಡ್ಕೊಬೇಕು ಅನ್ನೋದನ್ನು ತೋರಿಸ್ತೀನಿ ಎಂದಿದ್ದೆ. ಬಟ್ ಇದು ನಾನು ಈ ಹಿಂದೆಯೇ ಹಳೇದಿದು ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಅದರಿಂದ ಇದ್ರಾಗ ತೋರ್ಸೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಮ್ಯಾಟ್ ಹಾಕಿದ್ರೆ ಅದರೊಳಗೆ ಖಂಡಿತವಾಗ್ಲೂ ಸೀರೆ ಕಟ್ ಮಾಡ್ಕೊಬೇಕು ಅನ್ನೋದನ್ನು ಡೀಟೇಲ್ಡಾಗಿ ತೋರಿಸ್ತೀನಿ. ನೋಡಿ ಇದೇ ರೀತಿ ಹೋಲ್ ಬಂದಾಗ ಕಂಬ ಕ್ರಿಯೇಟ್ ಮಾಡ್ಕೊಬೇಕು. 2 ಚೈನ್ ಹಾಕ್ಕೊತೀರ. ಮತ್ತು ಅದೇ ಹೋಲಲ್ಲೇ ಇನ್ನೊಂದು ಕಂಬ. ಇದೇ ಥರನೇ ಈಸಿಯಾಗಿ ಹಾಕ್ಕೊತ ಹೋಗೋದು. ತುಂಬ ಸಿಂಪಲ್ಲಾಗಿ ಹಾಕ್ಕೊಬೋದು. ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಬಟ್ ಹಾಕ್ತಾಯಿದ್ರೆ ಗೊತ್ತಾಗುತ್ತೆ. ನೋಡಿ ಅಷ್ಟೇ, ಹೋಲಿರೋ ಜಾಗದಲ್ಲೇ ಹೋಲ್ ಬರ್ತಾ ಹೋಗಬೇಕು. ನೋಡಿ ಈಗ ನಾನು 4 ರೌಂಡ್ ಹಾಕಿದ್ದೀನಿ. ಇದೇ ರೀತಿಯೇ ಎಕ್ಸ್ಟೆಂಡ್ ಮಾಡ್ಕೊತ ಹೋಗ್ತಾ ಇರೋದು. ತುಂಬ ಸಿಂಪಲ್ಲಾಗಿ ಹಾಕ್ಕೊಬೋದು. ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮದೇನೇ ಸಜೆಷನ್ ಇದ್ದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಹಾಕ್ಕೊಬೋದು. ಯಾವುದೇ ರೀತಿ ಟ್ರಿಕ್ಕಿ ಇಲ್ಲ. 1-2 ಸತಿ ವಿಡಿಯೋ ನೋಡಿ, ಅರ್ಥ ಆಗುತ್ತೆ. ತುಂಬ ಸುಲಭವಾಗಿ ಹಾಕ್ಕೊಬೋದು. ನೋಡಿ ಟ್ರೈ ಮಾಡಿ. ಥ್ಯಾಂಕ್ ಯು.